ಮಜಬಾ ಮಜ ಭಾರತ ಮಜಬಾ ಮಜ ಭಾರತ ಮಜಬಾ ಮಜ ಭಾರತ ಮಜಬಾ ಮಜ ಭಾರತ. ಹಾಯ್ ಎಲ್ರಿಗೂ ನಮಸ್ಕಾರ. ಸ್ವಿಚ್ ಹಾಕಿದ್ರೆ ಫ್ಯಾನ್ ತಿರ್ಗತ್ತೆ, ಪೆಡಲ್ ತುಳಿದ್ರೆ ಸೈಕಲ್ ಚಕ್ರ ತಿರ್ಗತ್ತೆ, ಚಾಟಿ ಬೀಳ್ಸಿದ್ರೆ ಬುಗ್ರಿ ತಿರ್ಗತ್ತೆ, ಕಪಾಳಕ್ ಬಿಟ್ರೆ ತಲೆ ತಿರ್ಗತ್ತೆ. ಭೂಮಿ ಸೂರ್ಯನ್ ಸುತ್ತ ತಿರ್ಗತ್ತೆ, ಗಡಿಯಾರದ ಮುಳ್ಳು ತಿರುಗ್ತಾನೇ ಇರುತ್ತೆ. ಈ ತಿರುಗೋ ಭೂಮಿನಲ್ಲಿ ಗಡಿಯಾರದ ಮುಳ್ಳು ರಾತ್ರಿ 8 ಗಂಟೆಗೆ ಬಂದಾಗ ಇಡೀ ಕರ್ನಾಟಕ ಕಲರ್ ಸೂಪರ್ ಕಡೆ ತಿರುಗ್ ನೋಡತ್ತೆ. ಯಾಕೆ ಅಂದ್ರೆ ಇದು ಮಜಾ ಭಾರತ ಸೀಸನ್ 3 ಮಜಾ ಫುಲ್ಲು. ಇವತ್ತಿನ ಈ ಮಜಾ ಭಾರತದ ಎಪಿಸೋಡ್ಸ್ಗೆ ನಮ್ಮ ಜಡ್ಜಸ್ ನ ವೆಲ್ಕಮ್ ಮಾಡ್ಕೊಂಡ್ ಬಿಡೋಣ. ಗುರುಗಳ ಗುರು, ಮಜಾ ಭಾರತದ ಮಹಾಗುರು ನಮ್ಮ ಗುರುಜಿಗೆ ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು ಸುರಿ. ಬಾನಿಂದ ಜಾರಿ ಬಂದ ತಾರೆ, ಮಜಾ ಭಾರತದ ಧ್ರುವ ತಾರೆ ರಚ್ಚಿ, ವೆಲ್ಕಮ್. ಆಲ್ ದಿ ಬೆಸ್ಟ್. ಮಜಾ ಭಾರತದ ಖ್ಯಾತ ಕಮಿಡಿಯನ್ ಲ್ಯಾಗ್ ಮಂಜ ಇನ್ ಮುಂದೆ ಬರೀ ನೆನಪಷ್ಟೇ. ಇವತ್ತು ಅವರನ್ನ ಕಾರಾಗೃಹದಲ್ಲಿ ನೇಣ್ ಹಾಕ್ತಾ ಇದ್ದಾರೆ. ಅವ್ರು ಮಾಡಿದ ತಪ್ಪಾದ್ರೂ ಏನು, ಅವರ ಶಿಕ್ಷೆಗೆ ಜನ ಒಪ್ತಾರಾ? ನೋಡ್ಕೊಂಡ್ ಬನ್ನಿ. ಎದೆ ಗಟ್ಟಿಗೈತೆ ಅಂತ ಟಚ್ ಮಾಡಕ್ ಹೋಗ್ಬೇಡ. ನನ್ನ ಮೈಯಾಗ ಎಷ್ಟು ಪೊಗರೈತಿ ಅಂತ ಚೆಕ್ ಮಾಡಕ್ ಹೋಗ್ಬೇಡ. ಶಿಡಿಸಾಡ ಹೊಡೆದು ಬಿಡ್ತೀನಿ. ಶಿವ ಶಿಡಿಸಾಡೋ ಶಿವ ಇಟ್ಸ್ ನಾಟ್ ಎ ಬ್ರ್ಯಾಂಡ್, ಇಟ್ಸ್ ಎ ಟ್ರೆಂಡ್. ಕಾಣಿಸುವ 3 ಸಿಂಹಗಳು ನ್ಯಾಯ, ನೀತಿ, ಧರ್ಮದ ಪ್ರತಿರೂಪವಾಗಿದ್ರೆ ಕಾಣಿಸ್ತಾ ಇರೋ 4ನೇ ಸಿಂಹನೇ ಶಿಡಿಸಾಡೋ ಶಿವ. ಇಲ್ಲಿ ದಮ್ಮು ಅನ್ನೋದಿದ್ರೆ ನಿನಗೆ ಎಷ್ಟು ಜನ ಬೇಕಾದ್ರೂ ಅಷ್ಟು ಜನ ಕರ್ಕೊಂಡ್ ಬಾ. ಐ ಆಮ್ ರೆಡಿ ಟು ಫೇಸ್. ಏನಾಯ್ತು ಅಂತ ನೋಡ್ಕೊಳಕ್ಕೂ ಮುಂಚೆ ಕಾಮಿಡಿ ಮಾಡಿ ನಗ್ಸಿ ಹೋಗ್ತಾ ಇರ್ತೇನೆ. ಮಜಾ ಭಾರತದ ಮಂಜು ಪಾವಗಡ ಅಲಿಯಾಸ್ ಲ್ಯಾಗ್ ಮಂಜು ಅನ್ನೋರು ಫಸ್ಟ್ ನೈಟ್ ಸ್ಕಿಟ್ ಮಾಡಿ ಹೆಣ್ಣು ಮಕ್ಕಳ ಮೇಲೆ ಸ್ಕಿಟ್ ಮಾಡಿ ಕರ್ನಾಟಕದಲ್ಲಿರೋ ಹೆಣ್ಣು ಮಕ್ಕಳ ಮೇಲೆ ಅವಮಾನ ಮಾಡಿದ್ದಾರೆ. ಇದಕ್ಕೆ ಹೆಣ್ಣು ಮಕ್ಕಳ ಸಂಘ ಉಗ್ರ ಹೋರಾಟ ಮಾಡಿ ಅವರಿಗೆ ಗಲ್ಲು ಶಿಕ್ಷೆ ಆಗಬೇಕೆಂದು ನಿರ್ಧರಿಸಿದ್ದಾರೆ. ಇದಕ್ಕೆ ಸರ್ಕಾರ ಹಾಗೂ ಕೋರ್ಟು ಗಲ್ಲು ಶಿಕ್ಷೆಗೆ ಆಜ್ಞೆ ಮಾಡಿದೆ. ಸರ್, ಆ ಮಹಾನ್ ಭಾವನ್ಗೋಸ್ಕರ 2 ನಿಮಿಷ ಮೌನಾಚರಣೆ ಮಾಡ್ಬಿಡೋಣ ಸರ್. ಆ ಕೈದಿ 420ನ ಬರಕ್ ಹೇಳಿ. ಮಂಜು ಪಾವಗಡ, ಯುವರ್ ಗೋಲ್ಡನ್ ಟೈಮ್ ಈಸ್ ಸ್ಟಾರ್ಟ್. ಟೈಮ್ ಈಸ್ ಬಿಗನ್. ಅಣ್ಣಂಗ್ ಸೌಂಡ್ ಅಂತ ಆಗಲ್ಲ, ಸೌಂಡ್ ಮಾಡ್ಬೇಡ. ಮಂಜು ಪಾವಗಡ ಅವರೇ, ಏನಾದ್ರು ಹೇಳ್ಬೇಕು ಅನಿಸ್ತಾ ಇದೆಯಾ? ಸ್ಟ್ರಾಬೆರಿ ಫ್ಲೇವರ್ ನಾವ್ 2 ಐಸ್ ಕ್ರೀಮ್ ಬೇಕಾಗಿತ್ತು. ಇದಕ್ಕೆ ಆಸೆ ಏನಲ್ಲ, ಚೀಟಿ ಅಂತಾರೆ.
ಬೇರೆ ಏನಾದ್ರು ಇದ್ರೆ ಹೇಳು. ಅರ್ಜೆಂಟ್ ಆಗಿ ವಿಜಯನಗರಕ್ಕೆ ಹೋಗ್ಬೇಕಾಗಿತ್ತು. ಸಾಯ್ಬೇಕಾದ್ರು ಏನನ್ನ ನಿನ್ನ ಆಸೆ. ಮಂಜು ಪಾವಗಡವ್ರೆ, ಸಾಯುವಾಗ ಬಾಡಿಗೆ ಸ್ಟ್ರೆಸ್ ಮಾಡ್ಕೋಬಾರ್ದು. ಕೊನೆ ಆಸೆ ಹೇಳಿದ್ರೆ ಏನಾದ್ರು ಹೇಳು. ಗುರು ಸರ್ ಜೊತೆ ಫೋನಲ್ಲಿ ಮಾತಾಡ್ಬೇಕು. ಹಲೋ, ಅವ್ನ ಮೊಬೈಲ್ ತಂಗ ಹೋಗಿ. ಲೇ, ಸಾಯಕ್ಕೂ ಮುಂಚೆ ಯಾರಾದ್ರೂ ಹೆಂಡತಿ ಜೊತೆ ಮಾತಾಡ್ಬೇಕು, ಮಕ್ಕಳ ಜೊತೆ ಮಾತಾಡ್ಬೇಕು ಅಂತಾರೆ. ನೀನೇನು ಗುರು ಸರ್ ಜೊತೆ ಮಾತಾಡ್ಬೇಕು ಅಂತೀಯ? ಕಾರಣ ಎಲ್ಲ ನಿಂಗೆ ಬೇಕಾಗಿಲ್ಲ, ಹೇಳ್ದಷ್ಟು ಮಾಡಲಿ. ಸಾರಿ, ಗುರು ಸರ್ ಮೊಬೈಲು ಸ್ವಿಚ್ ಆಫ್ ಆಗಿದೆ. ಸ್ವಿಚ್ ಆಫ್ ಮಾಡ್ಕೊಂಡಿದ್ದಾರ? ಮೋಸ್ಟ್ಲಿ ನನ್ ಗಲ್ಗ ಆಗ್ತಾ ಇದಾರೆ ಅಂತ ನೋವಿಂದ ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡಿರ್ಬೇಕು. ಇಲ್ಲ, ಸಾಯ್ಬೇಕಾದ್ರೂ ಈ ನನ್ನ ಮಗ ಕಾಟ ಕೊಡ್ತಾನೆ ಅಂತ ಭಯದಿಂದ ಸ್ವಿಚ್ ಆಫ್ ಮಾಡ್ಕೊಂಡಿದ್ದಾರೇನೋ. ಹಚ್ತಾ ಮೇಡಮ್ ಜೊತೆ ಏನಾದ್ರು ಮಾತಾಡ್ತೀಯಾ? ಮೇಡಮ್ ಹೆಸರು ಹೇಳಿದ ತಕ್ಷಣ ಯಾಕೆ ಹಿಂಗ್ ಉಗ್ರ ನರಸಿಂಹ ಆಗ್ಬಿಟ್ಟೆ? ಮನೆ ಮನೆಗೆ ಹೋಗಿ ಹೆಣ್ಣು ಮಕ್ಕಳಿಗೆ ರೊಚ್ಚಿಗೆ ಎಪ್ಸಿ ನನ್ನ ಗಲ್ಲಾಗಂಗೆ ಮಾಡಿದ ಕಾರಣ ಅವ್ರೇ. ಓಕೆ, ಯುವರ್ ಟೈಮ್, ಗೋಲ್ಡನ್ ಟೈಮ್ ಈ ಸ್ಟಾರ್ಟ್. ಇವನನ್ನ ಗಲ್ಲಿಗೆ ಹಾಕು. ನಿಂಗಪ್ಪ, ಮದುವೆ ಆದ್ಮೇಲೆ ನೀನ್ ಎಷ್ಟು ದಿನ ಸಂತೋಷವಾಗಿದ್ಯಾ? ಮಂಜಣ್ಣ, ಯಾವ ಬಾಯಲ್ಲಿ ಅಂತ ಹೇಳಣ್ಣ. ಅನ್ನತ್ತಿನ ಬಾಯಲ್ಲಿ ಹೇಳು. ನನ್ನ ಸರ್ವಿಸ್ ಅಲ್ಲಿ ಕೈಯಿಂದ ಎಷ್ಟೋ ಜನನ್ನ ಗಲ್ಲಿಗೆ ಹಾಕಿದ್ದೀನಿ. ಆದ್ರೆ ನನ್ನ ಹೆಂಡತಿ ಡೈಲಿ ಮಾನಸಿಕವಾಗಿ ಗಲ್ಲಿಗೆ ಏರಿಸ್ತಾ ಇದ್ದಾಳಣ್ಣ, ಗಲ್ಲಿಗೆ ಏರಿಸ್ತಾ ಇದ್ದಾಳೆ. ಸರ್, ಇಂಥ ಮಹಾನ್ ಭಾವನ ನಾನು ಗಲ್ಲಿಗೆ ಹಾಕ್ಬೇಕಾ? ಆಗಲ್ಲ ಸರ್, ಆಗಲ್ಲ. ನಾನು ಈಗಿಂದೀಗ್ಲೇ ಬೇಕಾದ್ರೆ ಕೆಲಸ ಬಿಟ್ಬಿಡ್ತೀನಿ ಸರ್. ನನಗೂ ದುಃಖ ಆಗ್ತಾ ಇದೆ ನಿಂಗಪ್ಪ. ನಾವು ಮಾಡೋ ಕೆಲಸನ ಇವನು ಸ್ಕಿಟ್ ಅಲ್ಲಿ ಮಾಡಿದನಲ್ಲ ಅಂತ ಖುಷಿ ಆಗ್ತಾ ಇತ್ತು. ಆದ್ರೆ ಕಾನೂನು ವಿರುದ್ಧವಾಗಿ ಏನು ಮಾಡಕ್ಕಾಗಲ್ಲ. ಇವನನ್ನ ಗಲ್ಲಿಗೆ ಹಾಕು. ನೀನ್ ಯಾಕೆ ಹೇಳ್ತಿದ್ದಿ? ಯಾಕೆ ನಾ ಗಂಡ್ಸಲ್ವಾ? ನನ್ನ ಮದುವೆ ಆಗಿಲ್ವಾ? ನನಗೇನು ಹೆಂಡ್ತಿನೇ ಇಲ್ವಾ? ಸ್ಟೇಷನ್ ಅಲ್ಲಿ ಮಾತ್ರ ಸಿಡಿಸಾಡೋ ಶಿವ, ಸಿಡಿಸಾಡೋ ಶಿವ ಅಂತೀನಿ ನಿಂಗಪ್ಪ. ಮನೆಗೆ ಹೋದ್ರ ಮೇಲೆ ನನ್ನ ಹೆಂಡ್ತಿನೇ ಸಿಡಿಸಾಡ್ತಾಳೆ ನಿಂಗಪ್ಪ. ನಮ್ಮೆಲ್ಲ ಇಷ್ಟಗಳಿಗೆ ಇಷ್ಟು ದಿನ ಬುನಾದಿಯಾಗಿದ್ದವನು ಇವತ್ತು ಸಮಾಧಿಗೆ ಹೋಗ್ತಾ ಇದ್ದಾನಲ್ಲ ಸರ್. ಸರ್, ನಾನು ಹೇಳಿಲ್ವಾ ಸರ್, ನಾನು ಬೇಕಾದ್ರೆ ಕೆಲಸ ಬಿಟ್ಟು ಬರ್ತೀನಿ, ಆದ್ರೆ ಈ ಮಹಾನ್ ಭಾವನ ಗಲ್ಲಿಗೆ ಹಾಕಲ್ಲ ಸರ್. ನಿಂಗಪ್ಪ, ನಾವ್ ಮಾಡ್ತಿರೋ ತಪ್ಪು ಅಂತ ಗೊತ್ತು. ಕಷ್ಟ ಇದ್ರು, ನೋವಿದ್ರು, ಪ್ರಪಂಚ ಪಳೆಯಾದ್ರು ಇವನನ್ನ ಗಲ್ಲಿಗೆ ಹಾಕ್ಲೇಬೇಕು. ಹಾಕು. ಅಯ್ಯೋ ದೇವ್ರೆ, ಈ ದೃಶ್ಯವನ್ನು ನೋಡಲು ನನಗೆ 2 ಕಣ್ಣುಗಳನ್ನು ಕೊಟ್ಟೆ ತಂದೆ. ಮಂಜು ಪೌಗಡನಿಗೆ ಧಿಕ್ಕಾರ, ಮಂಜು ಪೌಗಡನಿಗೆ ಧಿಕ್ಕಾರ. ಇದು ಹೆಣ್ಣು ಹುಲಿ, ಕನ್ನಡ ಹೆಣ್ಣು ನಾನು, ಸಿಡಿದದ್ರ ಮಿಷನ್ ಗನ್ನು. ನಾನ್ ಹೆಜ್ಜೆ ಇಟ್ರೆ ಎಂದು ಸೋಲಲ್ಲ, ಬಣ್ಣಿಟ್ರೆ ಬಂದೇ ಗುರಿ, ಬಂದೇ ಪಟ್ಟು. ಮೊದ್ಲು ಅವನಿಗೆ ನೇಣಿಗೆ ಹಾಕಿ ಸಾಕಮ್ಮ, ಇಳಿಸ್ರಿ. ನಿಲ್ಸಮ್ಮ. ಮನೇಲಿ ಗಂಡನ ಜುಟ್ಟು ಹಿಡ್ಕೊಂಡಂಗಲ್ಲ, ಕಾನೂನು ಏನು ಹಿಡ್ಕೊಳಕ್ಕಾಗಲ್ಲ. ಅದನ್ನ ಮೊದಲು ತಿಳ್ಕೊ ನೀನು. ಹಾಗಿದ್ರೆ ಮೊದ್ಲು ಅವನನ್ನ ನೇಣಿಗೆ ಹಾಕಿ. ಅಲ್ಲ, ನೇಣಾಕದಂಗಿರ್ಲಿ, ತಾವ್ಯಾರು ಅಂತ ಗೊತ್ತಾಗ್ಲಿಲ್ಲ. ನಾನು ಗಿಚ್ಚಿ ಗಿಚ್ಚಿ ಗಿಲಿಗಿಚ್ಚಿ ಸಂಘದ ಅಧ್ಯಕ್ಷೆ, ಮಹಿಳಾ ಸಂಘದ ಅಧ್ಯಕ್ಷೆ ಗಿರಿಜಾ. ಅಂತ ತಪ್ಪು ನಾನೇನ್ ಮಾಡಿದ್ದೀನಿ? ಏನ್ ಮಾಡಿದ್ಯಾ ಪಾಪ? ಇದುವರೆಗೂ ಹೆಣ್ಮಕ್ಳ ಬಗ್ಗೆ ಎಷ್ಟು ಸ್ಕಿಟ್ಗಳೆಲ್ಲ ಮಾಡಿದ್ಯಾ? ಅವ್ರ ಮನಸ್ಸಿಗೆ ಎಷ್ಟು ನೋವನ್ನು ಮಾಡಿದ್ಯಾ? ಅವ್ರ ಭಾವನೆಗೆ ಧಕ್ಕೆ ಉಂಟು ಮಾಡಿದ್ಯಾ? ನಿನ್ ಜನ್ಮಕ್ಕಿಷ್ಟು. ಎಷ್ಟೋ ಫಸ್ಟ್ ನೈಟ್ ಸ್ಕಿಟ್ ಮಾಡಿದ್ಯಾ? ಆ ಫಸ್ಟ್ ನೈಟ್ ಸ್ಕಿಟ್ ನೋಡಿ 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 ಒಂದು ದಂಪತಿಗಳು ಫಸ್ಟ್ ನೈಟ್ ಹೋಗ್ತಾ ಇದ್ರು. ಇವಳು ಸ್ಕಿಟ್ ಬರ್ತಾ ಇತ್ತು. ಆ ಹುಡುಗಿ ಇವನು ಸ್ಕಿಟ್ ನೋಡಿ ನಾಚ್ಕೊಂಡು ತೋರ್ ಮನೆಗೆ ಹೋದವಳು ಇನ್ನು ಬರ್ಲೇ ಇಲ್ಲ. ಹಾಗಾಗಿ ನಾವು ಹೆಣ್ಮಕ್ಳು ಉಗ್ರ ಹೋರಾಟ ಮಾಡಿ ನಿನ್ನನ್ನು ಇವತ್ತು ಗಲ್ಲಿಗೆರಿಸ್ತಾ ಇದ್ದೀವಿ. ಅಲ್ಲ, ನಗ್ಸದ್ ತಪ್ಪ? ನಗ್ಸದ್ ತಪ್ಪಲ್ಲ, ಆದ್ರೆ ನಮ್ಮಂತ ಹೆಣ್ಮಕ್ಳ ಮನಸ್ಸಿಗೆ ನೋವು ಉಂಟು ಮಾಡೋದು ತಪ್ಪು ಕಣೋ.
ನಮ್ಮ ಜೀವನ ಹೆಂಗಿತ್ತು, ನಮ್ಮ ಜೀವನ ಒಳ್ಳೆ ಗುಲಾಬಿ ಹೂವಿನ ಗಿಡ ಇದ್ದಂಗಿತ್ತು. ಈಗ ಹೂವೆಲ್ಲ ಉದ್ರೋಗಿ ಬರೀ ಮುಳ್ಳು ಮಾತ್ರ ಉಳ್ದಿದೆ. ಹೂವೇ ಕುದುರ್ಸ್ಕೊಳಕ್ ಹೋದ್ರಿ? ಸಾಕ್, ಫಸ್ಟ್ ಅವನ ಗಲ್ಗೆ ಏರ್ಸಿ. ಸಾಕಿ ಇವನ್ನ ಗಲ್ಲಿಗೆ ಏರ್ಸಿ. ನಾನಂತ ತಪ್ಪೇನ್ ಮಾಡಿದ್ದೀನಿ ಮೇಡಮ್? ಹೆಣ್ಮಕ್ಳ ಬಗ್ಗೆ ಸ್ಕಿಟ್ ಮಾಡೋದು ತಪ್ಪ? ಪ್ರಾಪರ್ಟಿ ರೂಮ್ ಅಲ್ಲಿ ಮಂಚ ಸುಮ್ಮನೆ ಬಿದ್ದಿದೆ, ಅದನ್ನ ಸ್ಕಿಟ್ ಬಳಸಿದ್ದು ತಪ್ಪ ಮೇಡಮ್? ಅವ್ರ್ಯಾರೋ ಪ್ರಸ್ತುಕ್ ಹೋಗ್ಬೇಕಾರೆ ನನ್ನ ಸ್ಕಿಟ್ ನಾನು ನೋಡಿ ನಾಚ್ಕೊಂಡು ಹೋದ್ರೆ ಅದು ನನ್ ತಪ್ಪ ಮೇಡಮ್? ಅವರೇ ಇಷ್ಟು ಮಾತಾದ್ಮೇಲೆ ನಾನು ಯಾಕೆ ಬದುಕಿರ್ಬೇಕು? ನಿಂಗಪ್ಪ ಹಾಕು ಕಲ್ಲಿಗೆ. ಅಯ್ಯೋ, ಕಾಮಿಡಿನೇ ಆರೋಗ್ತಿದ್ದೆಲ್ಲಪ್ಪ. ಇಲ್ಲ, ನಾನಂತೂ ಗಲ್ಲಿಗೆ ಹಾಕಲ್ಲ. ನೀನ್ ಗಲ್ಲಿಗೆ ಹಾಕ್ತೀಯೋ ಇಲ್ಲ ಒಟ್ಟು ಸೀರೆ ಬಿಚ್ಚಾಕಿ ನಾನೇ ಈ ಸೀರೆ ಅವನಿಗೆ ನೇಣಿಗೆ ಹಾಕ್ಲೋ? ಸುಮ್ ಕೂತ್ಕಮ್ಮ. ಸೊಂಟಲ್ಲ ರಾಗಿ ಮಿಷನ್ ತಿರ್ಗ್ತಾ ಅವಳ ಆ ಹಗ್ಗಕ್ಕೆ ಏನಾದ್ರು ಜೀವ ಇದ್ದಿದ್ರೆ, ಅಯ್ಯಯ್ಯೋ ಇಂಥ ಮಹಾನ್ ಭಾವನ ನಾನು ನೇಣಿಗಾಗ್ತಿದ್ದೀನಲ್ಲ ಅಂತ ಅಕ್ಕ ಕಣ್ಣೀರಿರ್ತಿತ್ತು. ಗೊತ್ತೇರಿ ನಿಮ್ಗೆ? ಹಾಕಲ್ಲ ಕಣ್ರಿ, ಹಾಕಲ್ಲ. ನಿಂಗಪ್ಪ, ನಾವು ಮಾಡ್ತಾ ಇರೋದು ತಪ್ಪು ಅಂತ ಗೊತ್ತು, ಆದ್ರೆ ಕಾನೂನು ವಿರುದ್ಧವಾಗಿ ಏನು ಮಾಡಕ್ಕಾಗಲ್ಲ. ಇವನನ್ನ ನೇಣಿಗೆ ಹಾಕಿ ಕೋಟಿ ಕನಸುಗಳ ಅರಮನೆಗೆ ಧೈರ್ಯ ನೀಡೋ ಕಾವಲು ನಾನಾಗುವೆನಮ್ಮ. ಭೂಮಿ ನೋಡಿ ಉಳೋ ನೇಗಿಲಿಗೆ ಬಲ. ಅಣ್ಣ ನೀನ್ ಇಲ್ದೇ ನಾವು ಬದುಕಲ್ಲ ಅಣ್ಣ. ಇಡೀ ಗಂಡು ಕುಲದ ದೇವ್ರಣ್ಣ ನೀವು, ದೇವ್ರು. ಅಣ್ಣನ್ನೇನಾದ್ರು ಗಲ್ಲಿಗೆ ಹಾಕಿದ್ರೆ ನಾ ಇಲ್ಲೇ ಕುಯ್ಕೊಂಡು ಸತ್ತು ಹೋಗ್ಬಿಡ್ತೀನಿ. ಸಾಯ್ಬೇಡ, ಪಾಳೆಲ್ಲ ಕುಡ್ಕೊಂಡು ಸಾಯಿ. ಅಣ್ಣನ್ಗೆ ಏನಾದ್ರು ಗಲ್ಲಿಗೆ ಹಾಕಿದ್ರೆ ನಾನು ಅಕ್ಕಿ ತಿಂದು ಸಾಯ್ತೀನಿ. ನಂಬೋ ಅಂತ ಮಾತಾಡೋ. ಯಾವನಾದ್ರು ಅಕ್ಕಿ ತಿಂದ್ರೆ ಸಾಯ್ತಾನೇನೋ? ನಾನು ಪ್ಲಾಸ್ಟಿಕ್ ಅಕ್ಕಿ ತಿಂದು ಸಾಯ್ತೀನಿ.